ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ನೋಡಿ, ಈ ಥರ ಗಂಟ್ಲು ಇನ್ನೂ ಸರಿಯಾಗಿಲ್ಲ. ಇವತ್ತು ಸ್ವಲ್ಪ ಹೂವಿನ ಬಗ್ಗೆ ಹೇಳೋಣ ಅಂತ ಬಂದೆ. ಗುಲಾಬಿ ಹೂವು ಅಂದರೆ ಯಾರಿಗೆ ಇಷ್ಟ ಇಲ್ಲ? ಎಲ್ರಿಗೂ ಇಷ್ಟ. ಇದರಿಂದ ರೋಸ್ ವಾಟರ್ ಮಾಡ್ತಾರೆ, ಅದಕ್ಕೆ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾರೆ. ನೋಡಿ, ನಾನು ಇವತ್ತು ಸ್ವಲ್ಪ ಹೂವು ಕಟ್ಟೋದು ಹೇಗೆ ಅಂತ ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಈ ಥರ ಹೂವು ತೊಗೊಂಡ್ಬಿಟ್ಟು ಎರಡನ್ನ, ಇದು ಗುಲಾಬಿ ಅಂತಲೇ ಅಲ್ಲ, ಯಾವುದೇ ಹೂವಾದರೂ ಇದೇ ಥರ ಕಟ್ಟಬೇಕು. ಆ ಕಡೆ ಒಂದು ಈ ಕಡೆಯಿಂದ ಇಟ್ಕೊಂಡು ಮಧ್ಯದಿಂದ ದಾರವನ್ನು ಹಾಕಿ, ನೆಕ್ಸ್ಟ್ ಈ ಥರ ಗೊಲೆ ಅಂತ ಹೇಳ್ತೀವಿ ನಾವು, ನೀವೇನಂತೀರ ಗೊತ್ತಿಲ್ಲ, ಆ ಥರ ಹಾಕಿ ಹೇಳಿದ್ರೆ ಹೂವು ಕಟ್ಟಕ್ಕೆ ಬಂತು ಅಂತ ಅರ್ಥ. ನೋಡಿ, ಈ ಥರ ಒಂದು ಹೂವು ಮತ್ತು ಆ ಕಡೆ ಉಲ್ಟಾ ಒಂದು ಹೂವು ಇಟ್ಕೊಂಡು ಅದ್ರ ಮಧ್ಯದಲ್ಲಿ ಈ ಥರ ದಾರವನ್ನು ಹಾಕಿ, ನೆಕ್ಸ್ಟು ಈ ಥರ ಗೊಲೆ ಅನ್ನಲ್ಲ, ಅದು ನೋಡಿ ಈ ಥರ ಹಾಕಿ ಹೇಳಿದ್ರೆ ಅದು ಹೂವು ಗಂಟಾಕೊಂಡಂಗೆ ಆಗುತ್ತೆ. ಹೂವು ಕಟ್ಟಿದ್ದಕ್ಕೆ ಕಲ್ತಿದ್ದು ಆಗುತ್ತೆ. ನನಗೆ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ. ಇವತ್ತು ಗುಲಾಬಿ ಹೂವು ಬಂದಿತ್ತು. ನಾನು ಡೈಲಿ ಹೂವು ಕಟ್ತೇನೆ. ನಾನು ಮಲ್ಲೆ ಹೂವು ಕಟ್ತೇವೆ, ಕಾಕಡ ಹೂವು ಕಟ್ತೇವೆ. ಇವತ್ತು ಗುಲಾಬಿ ಜಾಸ್ತಿ ಬಂದಿತ್ತು, ಅದಕ್ಕೆ ನಾನು ಗುಲಾಬಿ ಹೂವು ಮತ್ತು ಸೇವಂತಿಗೆ ಮಧ್ಯದಲ್ಲಿ ಹಾಕಿ ಕಟ್ತಾಯಿದ್ದೀನಿ. ಹೂವೆಲ್ಲ ಕಟ್ಟಿ ಆದಮೇಲೆ ನೋಡಿ ಈ ಥರ ಆಯಿತು ನಾನು ಕಟ್ಟಿದ್ದು ಹೂವು. ಹೇಗಿದೆ ಫ್ರೆಂಡ್ಸ್? ಗುಲಾಬಿ ಹೂವಿಂದ ತುಂಬಾ ಹೆಲ್ಪ್ ಇದೆ. ಅಂದರೆ ಪೂಜೆಗೆ ಬಳಸ್ತಾರೆ, ಮುಟ್ಕೊಳ್ಳೋಕೆ ಬಳಸ್ತಾರೆ, ಯಾರಾದರೂ ಫಂಕ್ಷನಲ್ಲಿ ಒಂದು ಗೆಸ್ಟ್ಗೆ ವೆಲ್ಕಮ್ ಮಾಡೋದಕ್ಕೆ ಗುಲಾಬಿ ಹೂವನ್ನ ಕೊಡ್ತೇವೆ ಅಲ್ವಾ? ಅದಕ್ಕೆ ನನಗೆ ಎಲ್ರಿಗೂ ಇಷ್ಟ, ನನಗೆ ಅಂತಲ್ಲ ಎಲ್ರಿಗೂ ಇಷ್ಟ. ಇದು ನಮ್ಮ ಅಣ್ಣ ಮಾಡಿದ ಗುಲಾಬಿ ಹಾರ. ಹೇಗಿದೆ? ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.